ಹಾಯ್ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಮಾಚಾರಿ ಮತ್ತು ಮುರಾರಿ ಇಬ್ಬರು ಚಾರು ಆ ಡ್ರಮ್ನಲ್ಲಿ ಎಷ್ಟು ಹಿಂಸೆ ಅನುಭವಿಸ್ತಿದ್ದಾರೋ ಅವರಿಗೆ ಉಸಿರಾಟಕ್ಕೆ ತೊಂದರೆ ಆಗಿರುತ್ತೆ ಅಂತ ತಿಳಿದು ಸೆಕ್ಷನ್ ಫ್ಯಾಕ್ಟ್ರಿ ಗೂಗಲಲ್ಲಿ ಸರ್ಚ್ ಮಾಡಿ ಆ ವಾಹನದ ಫ್ಯಾಕ್ಟ್ರಿ ಕಡೆಗೆ ಹೋಗಿದೆ ಅಂತ ತಿಳಿದು ಅವರು ಫ್ಯಾಕ್ಟ್ರಿ ಕಡೆ ಹೋಗ್ತಾರೆ. ಆಗ ದಾರಿಯಲ್ಲಿ ದೂರದಲ್ಲಿ ಆ ವಾಹನ ಕಾಣಿಸುತ್ತೆ. ಆಗ ರಾಮಾಚಾರಿ ಆ ವಾಹನ ದೂರ ಹೋಗಿದೆ, ನಾವು ಅದನ್ನು ಈಗ ಫಾಲೋ ಮಾಡಿದ್ರೆ ನಮಗೆ ಸಿಗೋಲ್ಲ, ನಾವು ಶಾರ್ಟ್ಕಟ್ ದಾರಿಯಲ್ಲಿ ಹೋಗೋಣ ಅಂತ ಹೇಳಿ ರಾಮಾಚಾರಿ ಶಾರ್ಟ್ಕಟ್ ದಾರಿಯಲ್ಲಿ ಹೋಗ್ತಾರೆ. ಆಗ ಸೆಕ್ಷನ್ ಕಡೆಯವರು ಆ ವಾಹನದ ಡ್ರೈವರ್ಗೆ ಫೋನ್ ಮಾಡಿ, ಈಗ ನೀವು ಎಲ್ಲಿದ್ದೀರಿ ಅಲ್ಲೇ ನಿಂತ್ಕೊಳ್ಳಿ, ನಾವು ಅಲ್ಲಿಗೆ ಬರ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆಗ ವಾಹನದ ಡ್ರೈವರ್, ಇಲ್ಲಿ ರಸ್ತೆ ಸರಿಯಾಗಿಲ್ಲ, ಮುಂದೆ ಬೆಟ್ಟದ ಹತ್ರ ಹೋಗಿ ನಿಲ್ಲಿಸ್ತೀನಿ ಅಂತ ಡ್ರೈವರ್ ಹೇಳ್ತಾನೆ. ರಾಮಾಚಾರಿ ಮುರಾರಿ ಇಬ್ಬರು ಶಾರ್ಟ್ಕಟ್ ದಾರಿಯಲ್ಲಿ ಹೋಗಿ ವಾಹನದ ಸಮೀಪ ಹೋಗ್ತಾರೆ. ಇತ್ತ ಸೆಕ್ಷನ್ ಮನೆಯಲ್ಲಿ ಯೋಚನೆ ಮಾಡ್ತಾ ಇರುವಾಗ ವರುಣ್ ಅಲ್ಲಿಗೆ ಬಂದು, ಒಂದು ವ್ಯಾನ್ ಸಿಕ್ಬಿಡ್ತು ಸಾಬ್, ಆದಷ್ಟು ಬೇಗ ನಮ್ಮ ಹುಡುಗರು ಅಲ್ಲಿ ಹೋಗ್ತಿದ್ದಾರೆ, ಚಾರು ನಮಗೆ ಸಿಗ್ದಂಗೆ ಸಾಬ್, ಮಾನ್ಯತೆ ಹತ್ತಿರ ನಿಮ್ಮ ಮಗಳನ್ನು ನನ್ನ ಮಗನ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದರೆ, ಆದರೆ ಈಗ ನೋಡಿದ್ರೆ ಚಾರುಲತನ ಸಾಯಿಸಿ ಡಾಕ್ಯುಮೆಂಟ್ನ ತರಕ್ಕೆ ಹೇಳಿದ್ರಲ್ಲ ಸರ್, ಆ ಮಾನ್ಯತೆಗೆ ಏನು ಬೇಕಾದರೂ ಸಹಾಯ ಮಾಡ್ತೀನಿ ಅಂತಲೂ ಹೇಳಿದ್ರಲ್ಲ, ನನಗೇನು ಅರ್ಥ ಆಗ್ತಿಲ್ಲ ಅಂತ ಕೇಳ್ತಾನೆ. ಆಗ ಸೆಕ್ಷನ್, ನನಗೇನು ಆ ಚಾರುಲತ ಸೊಸೆ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ಮೊದಲು ಅವಳ ತಂದೆ ಜಯಶಂಕರ್ನ ಎಲ್ಲ ಪ್ರಾಪರ್ಟಿ ನನ್ನ ಹೆಸರಿಗೆ ಮಾಡ್ಕೋಬೇಕು, ಅದಕ್ಕೆ ಇದೆಲ್ಲ ನಾಟಕ ಆಡ್ತಿದ್ದೀನಿ, ನಮಗೇನಾದರೂ ಕೆಲಸ ಆಗಬೇಕಂದ್ರೆ ಈ ಥರ ಸುಳ್ಳು ಹೇಳಬೇಕಾಗುತ್ತೆ, ನನ್ನ ಕೆಲಸ ಆದ ಕೂಡಲೇ ಆ ಮಾನತೆಗೆ ಫಿನಿಷ್ ಮಾಡಿಬಿಡ್ತೀನಿ, ಅದು ಬಿಡು, ಮೊದಲು ಆ ಡ್ರಮ್ನಲ್ಲಿದ್ದ ಚಾರುಲತನ ಮುಗಿಸಿ ಆ ಅಗ್ರಿಮೆಂಟ್ಗಳನ್ನು ತರೋಕ್ಕೆ ನಮ್ಮ ಹುಡುಗರಿಗೆ ಜಲ್ದಿ ಫೋನ್ ಮಾಡಿ ಹೇಳು ಅಂತ ಹೇಳ್ತಾನೆ. ಇತ್ತ ಸೆಕ್ಷನ್ ಕಡೆಯ ಹುಡುಗರು, ಇವತ್ತು ಅವಳೇನಾದರೂ ಸಿಗದೆ ಹೋದರೆ ನಮ್ಮ ಬಾಸ್ ನಮ್ಮ ಕತೆ ಮುಗಿಸ್ಬಿಡ್ತಾರೆ ಅಂತ ಹೇಳ್ತಿರ್ತಾರೆ. ಇತ್ತ ರಾಮಾಚಾರಿ, ಅಯ್ಯೋ ಮುರಾರಿ, ರಸ್ತೆ ಸರಿಯಾಗಿಲ್ಲ, ಡ್ರಮ್ನಲ್ಲಿದ್ದ ಚಾರು ಮೇಡಮ್ಗೆ ಉಸಿರಾಟಕ್ಕೆ ತುಂಬ ತೊಂದರೆ ಆಗಿರುತ್ತೆ, ಅವ್ರಿಗೇನಾದರೂ ಅಪಾಯ ಆದರೆ ಹೇಗೆ ಅಂತ ಆತಂಕದಿಂದ ಹೇಳ್ತಾನೆ. ಆಗ ಮುರಾರಿ, ರಾಮಾಚಾರಿ ಅವರಿಗೆ ಏನೂ ಆಗಿರಲ್ಲ, ನೀನು ಸುಮ್ಮನೆ ಬೇಗ ಗಾಡಿ ಓಡಿಸು ಅಂತ ಹೇಳ್ತಾನೆ. ಆಗ ರಾಮಾಚಾರಿ ಚಾರುಲತ ಇರುವ ವಾಹನದ ಹತ್ತಿರವೇ ಹೋಗ್ತಾರೆ. ಇತ್ತ ಚಾರು ಡ್ರಮ್ನಲ್ಲಿದ್ದ ಸಿಕ್ಕಿ ಹಾಕ್ಕೊಂಡು ಕಷ್ಟಪಡ್ತಿರ್ತಾಳೆ. ಆಗ ವಾಹನ ಬೆಟ್ಟದ ಹತ್ತಿರ ನಿಲ್ಲಿಸುವಾಗ ವಾಹನದಲ್ಲಿ ಡ್ರಮ್ಗಳು ಕೆಳಗಡೆ ಬೀಳ್ತವೆ. ಆಗ ಆ ಡ್ರಮ್ಗಳನ್ನು ರಾಮಾಚಾರಿ ಮುರಾರಿ ಹಿಡಿಯುತ್ತಾರೆ. ಆಗ ರಾಮಾಚಾರಿ ಹಿಡಿದ ಡ್ರಮ್ನಲ್ಲಿ ಕೇವಲ ವೇಸ್ಟೇಜ್ ಸಾಮಗ್ರಿಗಳು ಇರುತ್ತದೆ, ಆದರೆ ಮುರಾರಿ ಹಿಡಿದ ಡ್ರಮ್ನಲ್ಲಿ ಸೆಕ್ಷನ್ ಕೊಲೆ ಮಾಡಿದ ವ್ಯಕ್ತಿಯ ಡೆಡ್ ಬಾಡಿ ಇರುತ್ತದೆ. ಅದರಿಂದ ಆ ಬ್ಯಾರಲ್ದಲ್ಲಿ ಮುರಾರಿ ಕೈ ಹಾಕಿ ನೋಡುವಾಗ ಆತನ ಕೈಗೆ ರಕ್ತ ಹತ್ತುತ್ತದೆ. ಅದನ್ನು ನೋಡಿ ಆತನ ಗಾಬರಿಯಾಗಿ ಅಳುತ್ತಾ ರಾಮಾಚಾರಿಗೆ ತೋರಿಸ್ತಾನೆ. ಆಗ ರಾಮಾಚಾರಿ ಗಾಬರಿಯಿಂದ ಅಲ್ಲಿ ಹೋಗಿ ನೋಡಿದಾಗ ಅದು ಚಾರು ಅಲ್ಲ, ಯಾವುದೋ ಡೆಡ್ ಬಾಡಿ ಅಂತ ಗೊತ್ತಾಗಿ ಇನ್ನೊಂದು ಡ್ರಮ್ದಲ್ಲಿ ಅವರು ಇದ್ದಾರೆ ಅಂತ ಅಲ್ಲಿ ಓಡಿ ಹೋಗಿ ನೋಡುವುದರಲ್ಲಿ ಆ ಡ್ರಮ್ ಉರುಳಿಕೊಂಡು ಹೋಗಿ ಬೆಟ್ಟದಿಂದ ಆಳವಾದ ಹಳ್ಳಕ್ಕೆ ಬೀಳುತ್ತದೆ. ಅದನ್ನು ನೋಡಿ ರಾಮಾಚಾರಿ ಮುರಾರಿ ಗಾಬರಿಯಿಂದ ಅಳುತ್ತಾ ಅಲ್ಲೇ ಕುಸಿದು ಕೂಡ್ತಾರೆ. ಇತ್ತ ಮಾನ್ಯತಾ ಮನೆಯಲ್ಲಿ ಕುಳಿತುಕೊಂಡಾಗ ಅಲ್ಲಿಗೆ ಜೆಕೆ ಬಂದು ಮಾನ್ಯತೆಗೆ, ಮೇಡಮ್, ನಿಮಗೆ ದೇವರು ಸ್ವಲ್ಪನಾದರೂ ಬುದ್ಧಿ ಕೊಟ್ಟಿಲ್ವಾ, ಆ ಸೆಕ್ಷನ್ ನಿಮ್ಮ ದಾರಿ ತಪ್ಪಿಸ್ತಿದ್ದಾನೆ ಅಂತ ನಿಮಗೆ ಅನ್ನಿಸ್ತಾ ಇಲ್ವಾ, ಆ ಸೆಕ್ಷನ್ ಅವನ ಲಾಭಕ್ಕೆ ನಿಮ್ಮನ್ನು ಉಪಯೋಗಿಸ್ಕೊಳ್ತಾ ಇದ್ದಾನೆ ಅಂತ ನಿಮಗೆ ಅನ್ನಿಸ್ತಿಲ್ವಾ, ಆ ಸೆಕ್ಷನ್ ನಿಮಗೆ ಮೋಸ ಮಾಡಲ್ಲ ಅಂತ ಏನು ಗ್ಯಾರಂಟಿ ಅಂತ ಕೇಳ್ತಾನೆ. ಆಗ ಮಾನ್ಯತಾ, ಜೆಕೆ, ನೀನು ಲೋ ಕ್ಲಾಸ್ ವ್ಯಕ್ತಿ, ಅದಕ್ಕೆ ಕೀಳುಮಟ್ಟದ ಯೋಚನೆ ಮಾಡ್ತಿ, ಆದರೆ ಆ ಸೆಕ್ಷನ್ ಹೈ ಕ್ಲಾಸ್ ವ್ಯಕ್ತಿ, ಅವನು ಈ ಥರ ಯೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನನ್ನ ಬೇಬಿ ಇನ್ನೊಬ್ಬನ ಹೆಂಡತಿ ಮತ್ತು ಅವಳು ತಾಯಿ ಆಗ್ತಿದ್ದಾಳೆ ಅಂತ ಗೊತ್ತಿದ್ದು ಅವನ ಮಗನಿಗೆ ಮದುವೆ ಮಾಡಿಸೋಕೆ ಒಪ್ಕೊಂಡ್ರಲ್ವಾ, ಅದರಲ್ಲೇ ಗೊತ್ತಾಗಲ್ವಾ ಅವ್ರು ಎಂಥ ದೊಡ್ಡ ಮನುಷ್ಯರು ಅಂತ, ಇದೆಲ್ಲ ನಿನಗೆ ಎಲ್ಲಿ ಗೊತ್ತಾಗಬೇಕು, ಏನೋ ಮಾತಾಡಿ ನನ್ನ ತಲೆ ಕೆಡಿಸ್ಬೇಡ, ನಿನ್ನ ಲೆವೆಲ್ಗೆ ಏನು ಯೋಚನೆ ಮಾಡಬೇಕು ಅಷ್ಟನ್ನೇ ಯೋಚನೆ ಮಾಡಿಕೊಂಡು ಸುಮ್ಮನೆ ಇರಬೇಕು ಅಂತ ಹೇಳ್ತಾಳೆ. ಆಗ ಜೆಕೆ, ಒಂದೊಂದು ಸಲ ಒಳ್ಳೆಯವರು ಸತ್ತಕ್ಕಿಂತ ಕೆಟ್ಟವರ ಸುಳ್ಳೇ ಇಷ್ಟ ಆಗೋದು, ಏನು ಮಾಡೋಕ್ಕೆ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇತ್ತ ರಾಮಾಚಾರಿ ಕುಸಿದು ಕುಳಿತಿದ್ದಾಗ ಇನ್ನೊಂದು ಡ್ರಮ್ ಉರುಳ್ತಾ ಬರುತ್ತಿದ್ದನ್ನು ನೋಡಿ ರಾಮಾಚಾರಿ ಮುರಾರಿ ಇಬ್ಬರು ಓಡೋಗಿ ಅದನ್ನು ಹಿಡಿತಾರೆ. ಆಗ ಆ ಡ್ರಮ್ನಲ್ಲಿ ಚಾರು ಪ್ರಜ್ಞೆ ತಪ್ಪಿ ಇರುವುದನ್ನು ನೋಡಿ ಅವರಿಗೆ ಸಂತೋಷವಾಗಿ ಅವಳನ್ನು ಆ ಡ್ರಮ್ನಿಂದ ಹೊರಗೆ ತೆಗೆದು ಅವಳಿಗೆ ಪ್ರಜ್ಞೆ ತಪ್ಪಿರುವುದರಿಂದ ಮುರಾರಿ ನೀರು ತೊಗೊಂಡು ಬಾ ಅಂತ ಹೇಳ್ತಾನೆ. ಆಗ ಸೆಕ್ಷನ್ ಕಡೆಯವರು, ಅವಳಿಗೆ ನೀರನ್ನು ನಾವು ಕುಡಿಸ್ತೀವಿ ಅಂತ ಎಲ್ಲರೂ ಅಲ್ಲಿಗೆ ಬರ್ತಾರೆ. ಆಗ ಅದರಲ್ಲಿ ಒಬ್ಬನು ಬಂದು ಡಾಕ್ಯುಮೆಂಟನ್ನು ತೊಗೊಂಡು ಹೋಗಲು ಬಂದಾಗ ರಾಮಾಚಾರಿ ಆತನನ್ನು ಹೊಡೆದು ಡಾಕ್ಯುಮೆಂಟ್ಗಳನ್ನು ಕಸಿದುಕೊಳ್ತಾನೆ. ಆಗ ಸೆಕ್ಷನ್ ಕಡೆಯವರು ರಾಮಾಚಾರಿಯನ್ನು ಹೊಡೆಯಲು ಬರ್ತಾರೆ. ಆಗ ರಾಮಾಚಾರಿ ಮುರಾರಿ, ಚಾರು ಮೇಡಮ್ಗೆ ನೀರು ಕುಡಿಸಿ ಅವರನ್ನು ನೀನು ನೋಡಿಕೋ ಅಂತ ಹೇಳ್ತಾನೆ. ಆಗ ಮುರಾರಿ ಅವಳಿಗೆ ನೀರು ತಂದು ಕುಡಿಸ್ತಾನೆ ಮತ್ತು ಸೆಕ್ಷನ್ ಕಡೆಯವರೆಲ್ಲ ಹಿಗ್ಗುಮುಗ್ಗವಾಗಿ ಹೊಡಿತಾನೆ. ಆಗ ಸೆಕ್ಷನ್ ಕಡೆಯವರು ಎಲ್ಲರೂ ಕೂಡಿ ರಾಮಾಚಾರಿಯನ್ನು ಹಿಡಿತಾರೆ. ಆಗ ಸೆಕ್ಷನ್ ಕಡೆಯವರಲ್ಲಿ ಒಬ್ಬನು, ಈತನು ಹಾಲು ಮೊಸರು ತುಪ್ಪ ತಿಂದು ಪರವಾಗಿದ್ದಾನೆ, ಈ ಮನುಷ್ಯ ಹಾಗಾದರೆ ಹಾಲು ಮೊಸರು ತುಪ್ಪದಲ್ಲಿ ಕೂಡ ಶಕ್ತಿ ಇದೆ ಅಂತ ಆಯಿತು ಅಂತ ಹೇಳಿ ಚಾಕು ತಗೊಂಡು ರಾಮಾಚಾರಿಗೆ ಚುಚ್ಚಲು ಹೋಗ್ತಾನೆ. ಆಗ ಚಾರುಲತಾ ಆತನಿಗೆ ಹಿಂದಿನಿಂದ ಕಟ್ಟಿಗೆಯಿಂದ ಹೊಡಿತಾಳೆ. ಆಗ ರಾಮಾಚಾರಿ ಅವನಿಗೆ ಹೊಡೆದಿದ್ದನ್ನು ನೋಡಿ ಆತನಿಗೆ ಅವಳು ದೇವಿ ಥರ ಕಾಣಿಸ್ತಾಳೆ. ಆಗ ಅವನಿಗೆ ಶಕ್ತಿ ಬಂದಂತಾಗಿ ರುದ್ರಾವತಾರದಿಂದ ಸೆಕ್ಷನ್ ಕಡೆಯವರನ್ನು ಹೊಡಿತಾನೆ. ಆಗ ರಾಮಾಚಾರಿ ಪುರೋಹಿತ ಆಗಿರಲಿ, ಕ್ಷತ್ರಿಯ ಆಗಿರಲಿ, ಆತ್ಮರಕ್ಷಣೆ ಅಂತ ಬಂದಾಗ ಎಲ್ಲರೂ ತಿರುಗಿ ಬೀಳ್ತಾರೆ.
ಇನ್ನೊಂದು ತಿಳ್ಕೊ, ನ್ಯಾಯ ಯಾರ ಕಡೆಗೆ ಇರುತ್ತೋ ಅವರಿಗೆ ಗೆಲುವು ಸಿಗುತ್ತೆ ಅಂತ ಮತ್ತೆ ಹೊಡೆಯಲು ಹೋಗ್ತಾನೆ. ಆಗ ಚಾರು ಬಂದು ಅವ್ರನ್ನೆಲ್ಲ ಬಿಡು ರಾಮಾಚಾರಿ, ಮೊದಲು ಆ ಸೆಕ್ಷನ್ಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿದಾಗ ಆ ಸೆಕ್ಷನ್ ಕಡೆಯವರೆಲ್ಲ ಅಲ್ಲಿಂದ ಎದ್ದು ಓಡಿ ಹೋಗ್ತಾರೆ. ಆಗ ರಾಮಾಚಾರಿ, ಏನು ಚಾರು ಮೇಡಮ್, ನೀವು ಈಗ ಇರೋ ಪರಿಸ್ಥಿತಿಯಲ್ಲಿ ಈ ಥರ ಸಾಹಸದ ಕೆಲಸ ಮಾಡೋಕ್ಕೆ ಹೋಗ್ತೀರಾ? ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡಬೇಕಿತ್ತು ಅಂತ ಕೇಳ್ತಾನೆ. ಆಗ ಚಾರು, ನನ್ನ ರಾಮಾಚಾರಿ ಇರುವಾಗ ನನಗೇನೂ ಆಗಲ್ಲ ಅಂತ ನನಗೆ ಗೊತ್ತು ರಾಮಾಚಾರಿ ಅಂತ ಹೇಳಿದಾಗ ರಾಮಾಚಾರಿ ಅವಳನ್ನು ಅಪ್ಕೊಂಡು, ಮೇಡಮ್ ನಿಮ್ಗೇನಾಗ್ಬಿಡ್ತು ಏನೋ, ಭಯದಲ್ಲಿ ನನ್ನ ಪ್ರಾಣಿನೂ ಹೋದಂಗಾಗಿತ್ತು, ದೇವರು ದೊಡ್ಡವನು, ನಿಮಗೇನೂ ಆಗಲಿಲ್ಲ ಅಂತ ಹೇಳ್ತಾನೆ. ಆಗ ಚಾರು, ನನಗೆ ಮಾತ್ರ ಅಲ್ಲ ರಾಮಾಚಾರಿ, ನಮ್ಮಿಬ್ಬರಿಗೂ ಯಾವತ್ತೂ ಏನೂ ಆಗಲ್ಲ ಅಂತ ಹೇಳಿದಾಗ ರಾಮಾಚಾರಿ ಚಾರು ಹಣೆಗೆ ಮುತ್ತು ಕೊಡ್ತಾನೆ. ಆಗ ಮುರಾರಿ, ಬ್ರಹ್ಮಚಾರಿ ಇಲ್ಲೊಬ್ಬ ಬ್ರಹ್ಮಚಾರಿ ಇರೋದನ್ನು ಮರಿಬೇಡ ಕಣೋ, ಮಿಕ್ಕಿದ್ದನ್ನು ಮನೆಗೆ ಹೋಗಿ ಮುಂದುವರ್ಸ್ಕೋಬೋದು ತಾನೆ ಅಂತ ಹೇಳ್ತಾನೆ. ಅದಕ್ಕೆ ಎಲ್ಲರೂ ನಗ್ತಾ ಅಲ್ಲಿಂದ ಹೋಗ್ತಾರೆ. ಐತೆ ಸೆಕ್ಷನ್ ಕಡೆಯವರು ರಾಮಾಚಾರಿ ಕಡೆಯಿಂದ ಹೊಡೆಸ್ಕೊಂಡು ಹೋಗಿ ಸೆಕ್ಷನ್ ಮುಂದೆ ನಿಂತಾಗ, ಸೆಕ್ಷನ್, ನೀವು KG ಗಟ್ಟಲೆ ಬಿರಿಯಾನಿ ತಿಂತೀರಿ, ಲೀಟರ್ ಗಟ್ಟಲೆ ಬೀರ್ ಕುಡಿತೀರಿ, ನಿಮಗೆ ಇಂಥ ಸಣ್ಣ ಕೆಲಸನೂ ಮಾಡೋಕ್ಕೆ ಆಗಲಿಲ್ವಾ? ಅವರ ಕೈಯಿಂದನೇ ಏಟು ತಿಂದು ಬಂದಿದ್ದೀರಲ್ಲ, ಮೊದಲು ನೀವು ಇಲ್ಲಿಂದ ಹೋಗಿ, ಇಲ್ಲಾಂದರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅವರೆಲ್ಲ ಅಲ್ಲಿಂದ ಹೋಗ್ತಾರೆ. ಆಗ ವರುಣ್, ಸರ್ ಟೆನ್ಷನ್ ಆಗಬೇಡಿ ಅಂತ ಹೇಳ್ತಾನೆ. ಆಗ ಸೆಕ್ಷನ್, ಟೆನ್ಷನ್ ಆಗದೆ ಇರುತ್ತಾ? ಆ ಡಾಕ್ಯುಮೆಂಟ್ ಅವರಿಬ್ಬರ ಸಹಿ ಎಷ್ಟು ಕಷ್ಟಪಟ್ಟು ತೊಗೊಂಡಿದ್ದೆ ನಿನಗೆ ಗೊತ್ತಿದೆಯಲ್ಲ, ಈಗೇನು ಮಾಡಬೇಕು ಅಂತ ಕೇಳ್ತಾನೆ. ಆಗ ವರುಣ್, ಸರ್ ಮತ್ತೆ ಅವರ ಹತ್ತಿರ ಸಹಿ ಮಾಡಿಸ್ಕೊಂಡ್ರೆ ಹೇಗೆ ಅಂತ ಕೇಳ್ತಾನೆ. ಆಗ ಸೆಕ್ಷನ್, ಜಯಶಂಕರ್ನ ಸಹಿಯನ್ನು ಅವನಿಗೆ ಹೊಡೆದು ಬಡ್ದು ಮಾಡಿಸ್ಕೋಬೋದು, ಆದರೆ ಆ ಮಾನ್ಯತನ ಸಹಿ ಮಾಡಿಸ್ಕೊಳ್ಳೋದು ಬಹಳ ಕಷ್ಟ ಇದೆ ಅಂತ ಹೇಳ್ತಾನೆ. ಇತ್ತ ಮಾನ್ಯತಾ ಮಾನ್ಯತಾ ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಆಗ JK ಬಂದು, ಕಣ್ಣು ಬಿಡಿ ಮೇಡಮ್, ಕಣ್ಣು ಬಿಟ್ಟು ನೋಡಿ ಅಂತ ಹೇಳ್ತಾನೆ. ಆಗ ಮಾನ್ಯತಾ ಕಣ್ಣು ತೆರೆದು ನೋಡುವಷ್ಟರಲ್ಲಿ ಎದುರಿಗೆ ಚಾರು, ರಾಮಾಚಾರಿ ಮತ್ತು ಮುರಾರಿ ಎಲ್ಲೂ ನಿಂತಿರೋದನ್ನು ನೋಡಿ ಅವಳಿಗೆ ಗಾಬರಿ ಆಗುತ್ತೆ. ಆಗ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದ.